ತಂದೆ ಸೆಲ್ಯೂಟ್ ಹೊಡಿತಾರಲ್ಲ, ಅದು ಈ ಮಣ್ಣಿನ ಗುಣ. ಇದನ್ನ ಹೇಳ್ತಾ ಇರಬೇಕಾದ್ರೆ ನನಗೆ ಇವತ್ತಿಗೂ ರೋಮಾಂಚನ ಆಗುತ್ತೆ. ನಾವು ಮಲ್ಲೇಶ್ವರಮಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ಕರ್ನಲ್ ಕಾಟ್ಕರ್ ಬಂದಿದ್ರು, ಸೈಡ್ ವಿಂಗ್ ಅಲ್ಲಿ ನಿಂತಿದ್ರು. ನಾನೊಂದು 5 ನಿಮಿಷ ಮಾತಾಡಬೇಕು ಚಕ್ರವರ್ತಿ ಅಂದ್ರು. ನಾನು ಹೇಳಿದೆ ಸಾರಿ ಸರಿ, ನಾನು ಒಬ್ಬನೇ ಮಾತಾಡೋದು ಅಂತ. ಅವ್ರು ಹೇಳಿದ್ರು, ನಾನು ಕರ್ನಲ್ ಕಾಟ್ಕರ್, ಚೀನಾ ಯುದ್ಧದಲ್ಲಿ ಭಾಗವಹಿಸಿದವನು, ನಾನಲ್ದೆ ಇನ್ಯಾರು ಮಾತಾಡಬೇಕು. ನಾನು ಹೇಳಿದೆ ಪ್ಲೀಸ್ ಬಂದ್ ಮಾತಾಡಿ ಅಂದ್ರೆ ಏನಂದ್ರು ಗೊತ್ತಾ? ಚೀನಾದ ದೊಡ್ಡ ಸೈನ್ಯದ ಎದುರುಗಡೆ ನನ್ನ ದೇಶದ ಪುಟ್ಟ ಸೈನ್ಯ ಹೋಗಿ ನಿಂತಿತ್ತು, ನಮಗೆ ಮದ್ದು ಗುಂಡುಗಳನ್ನು ಕೂಡ ಕೊಟ್ಟಿರಲಿಲ್ಲ. ಸೈನಿಕರನ್ನ ಹೆಂಗ್ ಮೋಟಿವ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಬಿಜಾಪುರದ ತಾಯಿ ತನ್ನ ಮಗನಿಗೆ ಒಂದು ಪತ್ರ ಬರೆದಿದ್ಲಂತೆ. ಆ ಪತ್ರದಲ್ಲಿ ಹೇಳ್ತಾಳಂತೆ, ಮಗು, ಚೀನಾದ ಸೈನಿಕರು ಅಟ್ಯಾಕ್ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ನನ್ನ ಜೀವನದ ಒಂದೇ ಒಂದು ಆಸೆ ಕಣೋ, ಅಪ್ಪಿತಪ್ಪಿ ಒಬ್ಬನೇ ಒಬ್ಬ ಸೈನಿಕ ಭಾರತದೊಳಗೆ ಬರ್ತಾನೆ ಅನ್ನೋದಾದ್ರೆ ನಿನ್ನ ಹೆಣದ ಮೇಲೆ ಬರಬೇಕು ಅನ್ನೋದು ನನ್ನ ಆಸೆ ಅಂತ ತಾಯಿ ಮಗನಿಗೆ ಪತ್ರ ಬರೀತಾಳಂತೆ. ಕರ್ನಲ್ ಕಾಟ್ಕರ್ ಅದನ್ನ ಹೇಳಬೇಕಾದ್ರೆ ಅವ್ರ ಕಣ್ಣಾಲಿಗಳು ತುಂಬ ಬಂದ್ಬಿಟ್ಟಿದ್ವು. ಕರ್ನಲ್ ಕಾಟ್ಕರ್ ಹೇಳ್ತಾರೆ, ನನಗೆ ಎಷ್ಟು ಉತ್ಸಾಹ ಬಂದ್ಬಿಡ್ತು ಅಂದ್ರೆ ನಾನು ಅಷ್ಟು ಬಟಾಲಿಯನ್ ಕರೆಸಿ ಕನ್ನಡದಲ್ಲಿದ್ದ ಆ ಪತ್ರವನ್ನು ಓದಿ ಹೇಳಿದೆ. ಸೈನಿಕರ ಕಣ್ಣೆಲ್ಲ ತುಂಬಿ ಬಂದಿತ್ತಂತೆ. ಎಲ್ಲರೂ ಸೇರಿ ಕರ್ನಲ್ ಕಾಟ್ಕರ್ಗೆ ಹೇಳ್ತಾರಂತೆ, ಸರ್ ನಮ್ದೊಂದು ರಿಪ್ಲೈ ಕಳಿಸಿ ಸರ್ ಅವ್ರಿಗೆ ಹೇಳಿ, ಅಮ್ಮ ಅಕಸ್ಮಾತ್ ಒಬ್ಬೇ ಒಬ್ಬ ಚೀನಿ ಸೈನಿಕ ಒಳಗ್ ಬರೋದಾದ್ರೆ ಮೊದಲು ನಮ್ಮ ಹೆಣ ಬೀಳುತ್ತೆ, ಅಲ್ಲಿವರೆಗೂ ನಿಮ್ಮ ಮಗನ್ ನೋಡ್ಕೋತೀವಿ ಅಂತ ಕಳಿಸ್ಬಿಡಿ ಸರ್ ಅವರಿಗೆ ಅಂತ ಆ ಸೈನಿಕರ ರಿಪ್ಲೈ ಕಳಿಸಿದ್ರಂತೆ. ಅವ್ರು ಹೇಳ್ತಾರೆ, ಈ ದೇಶದ ಕ್ಷಾತ್ರ ತೇಜ ಇವತ್ತಿಗೂ ಹೆಂಗಿದೆ ಅಂತಂದ್ರೆ, ಇವತ್ತಿಗೂ ಈ ದೇಶಕ್ಕೋಸ್ಕರ ಈ ದೇಶದ ಪ್ರತಿಯೊಬ್ಬನ ಹೃದಯ ಮಿಡಿಯುತ್ತೆ ಅಂತ ಪದೇ ಪದೇ ನೆನಪಿಸ್ಕೋತಾರೆ. ನನ್ನ ನೆಚ್ಚಿನ ಮಿತ್ರರೇ, ನಮಗೋಸ್ಕರ ಪ್ರಾಣ ಕೊಡುವಂತ ಆ ಜನ ಆರ್ಡಿನರಿ ಅಲ್ಲ, ಅತ್ಯಂತ ಶ್ರೇಷ್ಠ ಜನ, ನಮ್ಮೆಲ್ಲರಿಗಿಂತಲೂ ಶ್ರೇಷ್ಠ. ನಾವೆಲ್ಲರೂ ಇವತ್ತೇನಾದ್ರೂ ಕಣ್ಣೀರ ಹನಿ ಬಂದ್ರೆ ಅವರಿಗೋಸ್ಕರ ಸಮರ್ಪಣೆ ಮಾಡ್ತಾ ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಅಕಸ್ಮಾತ್ ಇದುವರೆಗೂ ನಮಗೋಸ್ಕರ ಯಾರು ಪ್ರಾಣ ಕೊಟ್ಟಿದ್ದಾರೋ ಅವರಿಗೆಲ್ಲ ತಾಯಿ ಶಾರದೆ, ರಾಮಕೃಷ್ಣರು, ವಿವೇಕಾನಂದರು ಆತ್ಮಕ್ಕೆ ಶಾಂತಿ ಕೊಡ್ಲಿ. ಮುಂದೆ ಯಾರು ಪ್ರಾಣ ಕೊಡ್ಲಿಕ್ಕೆ ಹೊರಟಿದ್ದಾರೋ ಅವರಿಗೆಲ್ಲ ಶಕ್ತಿ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಒಂದು ಅಪರೂಪದ ಗೀತೆ ಕೇಳೋಣ. ನಮ್ಮೆಲ್ಲರ ನೆಚ್ಚಿನ ಗೀತೆ ಇದು. ಏ ಮೇರೆ